ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀತಾ ಕಿಚನ್ಗೆ ಸ್ವಾಗತ. ಇವತ್ತೊಂದು ಸೂಪರ್ ಆಗಿರುವಂತ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಯಾವ ರೆಸಿಪಿ ಅಂದ್ರೆ ಚಿಕನ್ ಅಲ್ಲಿ ಇವತ್ತಿನ ವೆದರ್ಗೆ ಅಂತ ಸೂಪರ್ ಆಗಿ ಮಳೆಗೆ ಈ ಗಾಳಿ ಸ್ವಲ್ಪ ಬಿಸಿಲು ಸ್ವಲ್ಪ ಮಳೆ ಆ ತರ ಇರುವಾಗ ಸೂಪರ್ ಆಗಿರುವಂತ ಆನಿಯನ್ ಚಿಕನ್ ಗ್ರೇವಿ ಮಾಡೋದು ಯಾವ ರೀತಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಆಲ್ರೆಡಿ ಸ್ವಲ್ಪ ತೋರಿಸಿದೀನಿ ಹೇಗೆ ಬಂದಿದೆ ಅಂತ. ಇವಾಗ ನಾನಿಲ್ಲಿ ಅರ್ಧ ಕೆಜಿ ಚಿಕನ್ ತಂದಿದ್ದೀನಿ. ಹಾಗೆ ಏನೆಲ್ಲ ಬೇಕು ಅಂತ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ ನೋಡಿ. ಫಸ್ಟಿಗೆ ನಾನಿಲ್ಲಿ ಅರ್ಧ ಕೆಜಿ ಚಿಕನ್, ಆಮೇಲೆ 3 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೊಸರು, ಬಟರ್, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಮತ್ತೆ ಚಿಕನ್ ಮಸಾಲ, ಅರಶಿನ, ಮತ್ತೆ ಕಾಳು ಮೆಣಸು, ಮತ್ತೆ ಲಿಂಬೆಹಣ್ಣು, 2 ಕಾಯಿ ಮೆಣಸು, ಇಷ್ಟ ಐಟಮ್ ಹಾಕಿ ನಾನಿವತ್ತು ಚಿಕನ್ ಆನಿಯನ್ ಗ್ರೇವಿ ಮಾಡ್ತಾ ಇದ್ದೀನಿ. ನೀವು ಕೂಡ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹೇಗೆ ಮಾಡ್ತಾ ಇದ್ದೀನಿ ಅಂತ ನಾನು ತೋರಿಸ್ತೀನಿ. ಫಸ್ಟಿಗೆ ಇಲ್ಲಿ ನಾನೊಂದು ಗ್ಯಾಸ್ನ ಆನ್ ಮಾಡಿ ಪ್ಯಾನ್ನ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಆಮೇಲೆ ಇಲ್ಲಿ ಕಾಳು ಮೆಣಸು ಹುರಿದ್ಕೊಳ್ಬೇಕು ಫಸ್ಟಿಗೆ. ಆಮೇಲೆ ಇದನ್ನು ಚೆನ್ನಾಗಿ ಆಯಿಲ್ ಹಾಕದೆ ಹಾಗೇನೆ ಫ್ರೈ ಮಾಡಬೇಕು. ಆಮೇಲೆ ಇಲ್ಲಿ ನಾನು 2 ಕಾಯಿ ಮೆಣಸು ತಗೊಂಡಿದ್ದೆ, ಅದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು. ಯಾವುದಕ್ಕೂ ಇಲ್ಲಿ ಕಾಳು ಮೆಣಸು ಆಗಲಿ, ಕಾಯಿ ಮೆಣಸು ಮತ್ತೆ ಕೊತ್ತಂಬರಿ ಸೊಪ್ಪು ಕೂಡ ಫ್ರೈ ಮಾಡ್ತಾ ಇದ್ದೀನಿ. ಇವು ಮೂರನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ಕಾಳು ಮೆಣಸು ಸ್ವಲ್ಪ ಫ್ರೈ ಆಗಬೇಕು, ಕೊತ್ತಂಬರಿ ಸೊಪ್ಪು ಮತ್ತೆ ಕಾಯಿ ಮೆಣಸು ಅಷ್ಟೇನು ಫ್ರೈ ಆಗ್ಬೇಕಂತಿಲ್ಲ, ಸ್ವಲ್ಪ ಹಸಿ ಹೋದ್ರೆ ಸಾಕು ಅಷ್ಟೇ, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಆಮೇಲೆ ಇದನ್ನು ತಣ್ಣಗಾಗಿ ಇಡೋಕ್ಕೆ ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ಮತ್ತೊಂದ್ಸಲಿ ನಾನು ಇಲ್ಲಿ ಮತ್ತೊಂದು ಪ್ಯಾನ್ನ ಇಡ್ತಾ ಇದ್ದೀನಿ. ಇದು ಏನಕ್ಕೆ ಅಂದರೆ ಇಲ್ಲಿ ಮೈನ್ ಇಂಗ್ರೀಡಿಯಂಟ್ ಐಟಮ್ ಅಂದರೆ ಇದು ಆನಿಯನ್ನ ನಾವಿವಾಗ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ನಾನಿಲ್ಲಿ ಒಂದು ಪ್ಯಾನ್ಗೆ ಆಯಿಲ್ ಹಾಕಿದ್ದೀನಿ. ಇದು ಆಲ್ರೆಡಿ ಬಿಸಿ ಆಗಿದೆ, ಬಿಸಿ ಆಗ್ತಾ ಬಂತು ನೋಡಿ. ನಾನಿಲ್ಲಿ ಕಟ್ ಮಾಡಿ ಇಟ್ಟಿರುವಂಥ ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅಂದರೆ ರೋಸ್ಟ್ ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು 3 ಈರುಳ್ಳಿ ಕಟ್ ಮಾಡಿರೋದನ್ನ ತಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಎಣ್ಣೆ ಒಳ್ಳೆ ಬಿಸಿ ಆಗ್ಬೇಕು. ಎಣ್ಣೆ ಬಿಸಿಯಾಗಿಲ್ಲ ಅಂದ್ರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲ್ಲ. ಅದಕ್ಕೋಸ್ಕರ ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ಈ ಈರುಳ್ಳಿನ ಕಟ್ ಮಾಡಿರೋದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ನೋಡಿ, ಇಲ್ಲಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈಗ ಸ್ವಲ್ಪ ಸ್ವಲ್ಪನೇ ಫ್ರೈ ಆಗ್ತಾ ಬಂತ. ಅದು ಫ್ರೈ ಆಗ್ತಾ ಇರುವಾಗ್ಲೇ ನಾವಿಲ್ಲಿ ಏನ್ ಮಾಡ್ಬೇಕು, ಅವಾಗ ಕಾಯಿ ಮೆಣಸು ಮತ್ತೆ ಕಾಳು ಮೆಣಸು ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸಿಲಿ ಫಸ್ಟಿಗೆ ರುಬ್ಕೊಳ್ಬೇಕು. ಇವಾಗ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಮತ್ತೆ ಕಾಯಿ ಮೆಣಸು, ಕಾಳು ಮೆಣಸು ಮತ್ತೆ ಇವಾಗ ಇದಕ್ಕೆ ಏನೆಲ್ಲ ಹಾಕ್ತೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಆಮೇಲೆ ಇಲ್ಲಿ ನಾನು ಚಿಕನ್ ಮಸಾಲ ತೆಗ್ದಿಟ್ಟಿದ್ದೆಲ್ಲ ಅದನ್ನು 1 ಸ್ಪೂನ್ ಆಗುವಷ್ಟು ಹಾಕ್ತಾ ಇದ್ದೀನಿ. ಹಾಗೆ ಇಲ್ಲಿ ಅರಶಿನ ಪೌಡರ್ ತಗೊಂಡಿದ್ದೀನಿ, ಅದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗುವಷ್ಟು ತಗೊಂಡ್ರೆ ಸಾಕು. ಆಮೇಲೆ ಇಲ್ಲಿ ನಾನು ಅರ್ಧ ಲಿಂಬುನ ತಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ಅದರ ರಸ ಎಲ್ಲ ಅದಕ್ಕೆ ಹಾಕೊಳ್ಬೇಕು. ನಾನಿಲ್ಲಿ ಯಾವುದೇ ಹುಣಸೆ ಹುಳಿ ಯೂಸ್ ಮಾಡಿಲ್ಲ, ಎಲ್ಲ ಇದಕ್ಕೆ ಚಿಕನ್ಗೆ ಲೆಮನ್ ಯೂಸ್ ಮಾಡಿದ್ದೀನಿ. ಆಮೇಲೆ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತೆ 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತೆ ಒಂದು ಸಣ್ಣ ಕಪ್ಪಲ್ಲಿ ಮೊಸರು ತಗೊಂಡಿದ್ದೀನಿ. ಇದನ್ನ ನಾವಿವಾಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರುವ. ಆಮೇಲೆ ಇಲ್ಲಿ ನಾವು ಅರ್ಧ ಕೆಜಿ ಚಿಕನ್ ತಂದಿಟ್ಟಿದ್ವಲ್ಲ, ಅದಕ್ಕೆ ನಾವಿವಾಗ ಮ್ಯಾರಿನೇಟ್ ಮಾಡಬೇಕು. ಅಲ್ಲಿ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತೆ ಅರಶಿನ ಮತ್ತೆ ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಅರಶಿನ ಮತ್ತೆ ಮೊಸರು, ಅರಶಿನ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತೆ ಲಿಂಬು ಅರ್ಧ, ಇದನ್ನ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಎತ್ತಿಡ್ಬೇಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು. ಮತ್ತೆ ನಾವು ಇದು ಗ್ರೇವಿ ಮಾಡುವಾಗ ಸ್ವಲ್ಪ ಉಪ್ಪು ಹಾಕೊಳ್ಬೇಕು. ಇವಾಗ ಇದಕ್ಕೆ ನಾನು ಯಾಕೆ ಉಪ್ಪು ಹಾಕೊಂಡೆ ಅಂದ್ರೆ ಇದು ಚೆನ್ನಾಗಿ ಚಿಕನ್ ಎಳ್ಕೋಬೇಕು, ಅದಕ್ಕೋಸ್ಕರ ನಾನೀಗ ಹಾಕಿದ್ದೀನಿ. ಇವಾಗ ಇದು ಮ್ಯಾರಿನೇಟ್ ಆಗ್ತಾ ಇರಲಿ, ನಾವು ಇದನ್ನ ಸೈಡಲ್ಲಿ ಎತ್ತಿಡುವ. ಇಲ್ಲಿ ನೋಡಿ, ಈರುಳ್ಳಿನ ಫ್ರೈ ಮಾಡಕ್ಕೆ ಗ್ಯಾಸ್ ಎಲ್ಲ ಆನ್ ಮಾಡಿ ಇಟ್ಟು ಬಂದಿದ್ದೆ, ಅದು ಸ್ವಲ್ಪನೇ ಫ್ರೈ ಆಗ್ತಾ ಬರ್ತಾ ಇದೆ ನೋಡಿ.
ಆಲ್ರೆಡಿ ಅರ್ಧ ಹಸಿ ಫ್ರೈ ಆಯ್ತು. ಇನ್ನು ಫುಲ್ ಫ್ರೈ ಆಗ್ಬೇಕು. ಇದು ವೈಟ್ ವೈಟ್ ಕಾಣಿಸ್ತಾ ಇದೆಯಲ್ಲ, ಅದು ವೈಟ್ ವೈಟ್ ಕಾಣಬಾರ್ದು. ಫುಲ್ ಫ್ರೈ ಆಗ್ಬೇಕು, ಡ್ರೈ ಫ್ರೈ ಆಗ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಈಗ ಫ್ರೈ ಆಯ್ತು, ನೋಡಿ ಡ್ರೈ ಫ್ರೈ ಆಯ್ತು. ಇದನ್ನ ನಾವು ಇವಾಗ ಅಲ್ಲಿ ಮಸಾಲೆಗೆ ಕೊತ್ತಂಬರಿ ಸೊಪ್ಪು ಎಲ್ಲ ಕಾಳುಮೆಣಸು ಎಲ್ಲ ಗ್ರೈಂಡ್ ಮಾಡಿ ಎತ್ತಿಟ್ಟಿದ್ವಲ್ಲ, ಆ ಮಸಾಲೆಗೆನೆ ಇದನ್ನ ಆಡ್ ಮಾಡ್ಬೇಕು. ನಾನ್ ನಿಮ್ಗೆ ತೋರಿಸ್ತೀನಿ. ಅದನ್ನು ಅದ್ರ ಜೊತೆಗೇನೆ ಇದನ್ನು ಕೂಡ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಎಲ್ಲ ಫ್ರೈ ಆದದನ್ನೆಲ್ಲ ಪ್ಲೇಟ್ ಅಲ್ಲಿ ತಣ್ಣಗಾಕಕ್ಕೆ ಎತ್ತಿಟ್ಟಿದ್ದೆ. ನೋಡಿ ಈಗ ತಣ್ಣಗಾಗಿದೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ನೀವೇ ನೋಡ್ತಾ ಇದ್ದೀರಲ್ಲ. ತುಂಬಾನೇ ಟೇಸ್ಟಿ ಆಗಿದೆ ಮಾತ್ರ, ಆಯ್ತಾ. ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ನಾನು ಇದನ್ನ ಸುಮ್ನೆ ಹೇಳ್ತಾ ಇಲ್ಲ, ನೀವು ಟ್ರೈ ಮಾಡಿ. ಈ ಮಳೆಗಾಲದಲ್ಲಿ ಅಂತೂ ಸೂಪರ್ ಆಗಿರುತ್ತೆ. ಇವಾಗ ನಾನಿಲ್ಲಿ ಮಸಾಲೆನ ಗ್ರೈಂಡ್ ಮಾಡ್ಕೊಂಡಿದ್ದೇನಲ್ಲ, ಅದಕ್ಕೇನೆ ಇದನ್ನು ಆನಿಯನ್ನ ಹಾಕ್ತಾ ಇದ್ದೀನಿ ನೋಡಿ. ಎಲ್ಲ ಆನಿಯನ್ ಒಂದು ಚೂರು ಬಿಡ್ಬೇಕಂತೇನಿಲ್ಲ, ಹಾಗೆ ಎಲ್ಲಾನು ಹಾಕೋಬೇಕು. ಇದನ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ತರಿ ತರಿ ಹಾಗೆ ಇರ್ಬೇಕಂತೇನಿಲ್ಲ, ಫುಲ್ ನುಣ್ಣಗೆ ಆಮೇಲೆ ಇಲ್ಲಿ ನಾನು 1 ಸ್ಪೂನ್ ಆಗಷ್ಟು ಮೊಸರು ಕೂಡ ಆಡ್ ಮಾಡ್ತೇವೆ. ಇದಕ್ಕೆ ನಾನು ನೀರು ಫಸ್ಟಿಗೆ ಮಸಾಲೆ ಕಡಿಯುವಾಗ ನೀರು ಹಾಕಿದ್ದೆ ಅಲ್ಲ, ಹಾಗೆ ಇರೋದ್ರಿಂದ ಇವಾಗ ಗ್ರೈಂಡ್ ಮಾಡುವಾಗ ನೀರ್ ಆಡ್ ಮಾಡ್ಬೇಕಂತೇನಿಲ್ಲ. ಅದ್ರಲ್ಲಿ ಮಸಾಲೆ ನೋಡಿ, ಇವಾಗ ಆನಿಯನ್ ಕಡ್ದಾಯ್ತಲ್ಲ ಅದು ಮಸಾಲೆ. ಇವಾಗ ಮತ್ತೊಂದ್ಸಲಿ ಅದೇ ಈರುಳ್ಳಿ ಫ್ರೈ ಮಾಡಿದ ಪ್ಯಾನ್ ನ ಮತ್ತೊಂದ್ಸಲಿ ಬಿಸಿ ಮಾಡಕ್ಕೆ ನಾನು ಇಡ್ತಾ ಇದ್ದೀನಿ. ನೋಡಿ ಇವಾಗ ಇದು ಬಿಸಿ ಆಗ್ತಾ ಇದೆ. ಇಲ್ಲಿ ನಾನು ಮ್ಯಾರಿನೇಟ್ ಮಾಡಿಟ್ಟಿರುವಂತ ಚಿಕನ್ ನ ಇದಕ್ಕೆ ಫ್ರೈ ಮಾಡಕ್ಕೆ ಫಸ್ಟಿಗೆ ನಾವು ಇದನ್ನ ಫ್ರೈ ಮಾಡ್ಕೋಬೇಕು, ಅಂದ್ರೆ ಸ್ವಲ್ಪ ಬೇಯಿಸ್ಕೊಳ್ಬೇಕು. ನೋಡಿ ನಾನು ಇದಕ್ಕೆ ಚಿಕನ್ ಬೇಯುವಾಗ ನೀರು ಫಸ್ಟಿಗೆ ಆಡ್ ಮಾಡ್ಕೊಂಡಿಲ್ಲ, ಮತ್ತೆ ನಾನು ಆಡ್ ಮಾಡ್ಕೋತೀನಿ. ಆದ್ರೆ ಇಲ್ಲಿ ಉಪ್ಪು ಇದು ಮತ್ತೆ ಅರಶಿನ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಚೆನ್ನಾಗಿ ಹೀರ್ಕೊಳ್ಬೇಕು ಇದಕ್ಕೆ. ನಾನು ಇದನ್ನ ಮ್ಯಾರಿನೇಟ್ ಮಾಡುವಾಗ ಒಂದು 10 ನಿಮಿಷ ಹಾಗೆ ಮ್ಯಾರಿನೇಟ್ ಆಗಕ್ಕೆ ಎತ್ತಿಟ್ಟಿದ್ದೆ. ಆಗಿದ್ರಿಂದ ಇದು ಚೆನ್ನಾಗಿ ಹೀರ್ಕೊಂಡಿದೆ. ನೋಡಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೆಳಭಾಗ ಬೆಂದಿರುತ್ತೆ, ಮೇಲ್ಭಾಗ ಬೇಯ್ಬೇಕಲ್ಲ, ಅದಕ್ಕೋಸ್ಕರ ನಾನೀಗ ಉಲ್ಟಾ ಮಾಡ್ತಾ ಇದ್ದೀನಿ ಎಲ್ಲ. ನೀನ್ ನೋಡಿ ಸ್ವಲ್ಪನೇ ಬೇಯ್ತಾ ಬಂತು. ಆಮೇಲೆ ನಾನಿಲ್ಲಿ ಬಟರ್ ಅವಾಗ ತೋರಿಸಿದ್ದೆ, ನಾನು ಬಟರ್ನ ನಾನಿಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಇದು ನಾನು ನೀರು ಹಾಕಿಲ್ಲ, ಆ ಚಿಕನ್ ಅಲ್ಲೇ ಇರುವಂತ ನೀರ್ನ ಇಲ್ಲಿ ನೀರು ಬಿಟ್ಟಿದೆ. ಹಾಗಾಗಿ ಚೆನ್ನಾಗಿ ನೀರು ಬಿಟ್ಟಿರೋದ್ರಿಂದ ಮತ್ತೆ ನಾವು ನೋಡ್ಕೊಂಡು ನೀರ್ನ ಆಡ್ ಮಾಡ್ಕೋಬೇಕು. ಇವಾಗ ಬಟರ್ ಕರಗ್ಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ತಾ ಇರ್ಬೇಕು. ಇದು ನಾನು ಈ ಮಸಾಲೆನ ನಾನು ಖಾಲಿ ಅರ್ಧ ಕೆಜಿ ಚಿಕನ್ಗೆ ಅಷ್ಟೇ ನಾನು ತೋರಿಸಿರೋದು. ನಿಮ್ಗೆ ಬೇಕಾದ್ರೆ ಎಷ್ಟು 1 ಕೆಜಿಗೆ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಮಸಾಲೆನ ತೆಗಿಬಹುದು. ನೋಡಿ ಇಲ್ಲಿ ಇವಾಗ ಚಿಕನ್ ಸ್ವಲ್ಪ ಬೇಯ್ತಾ ಬಂತು ನೋಡಿ. ಬಟರಲ್ಲೇ ಬೇಯ್ಬೇಕು ಇದು. ಇವಾಗ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಕ್ಕಿಡುವ. ನೋಡಿ ಇವಾಗ ಬೆಂದಿದೆ, ಚೆನ್ನಾಗಿ ಬೆಂದಿದೆ ನೋಡಿ. ಇವಾಗ ನಾವಿಲ್ಲಿ ಗ್ರೈಂಡ್ ಮಾಡಿಟ್ಟಿರುವಂತ ಆನಿಯನ್ ಇದು ಮಸಾಲೆ ಗ್ರೇವಿನ ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೀವು ಕೂಡ ಮನೇಲಿ ಮಾಡಿ, ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಖಂಡಿತವಾಗ್ಲೂ ಇಷ್ಟ ಆಗದೇ ಇರಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಆನಿಯನ್ ಚಿಕನ್ ಗ್ರೇವಿ. ನೋಡಿ ಇದಕ್ಕೆ ನಾನು ಸ್ವಲ್ಪ ಮಸಾಲೆ ಅದರಲ್ಲಿ ಉಳ್ದಿತ್ತು, ಅದಕ್ಕೆ ಸ್ವಲ್ಪ ನೀರು ಆಡ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಅವಾಗ ನಾನು ನೀರು ಹಾಕಿರ್ಲಿಲ್ಲ, ಇವಾಗ ನೀರು ಹಾಕಿದ್ದೀನಿ, ನಿಮ್ಗೆ ತೋರಿಸಿದ್ನಲ್ಲ. ಇವಾಗ ನೀರು ಹಾಕಿದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಚಿಕನ್ಗೆಲ್ಲ ಅಂಟ್ಕೊಳ್ಬೇಕು ಮಸಾಲೆ ಎಲ್ಲ. ಯಾಕಂದ್ರೆ ಹಾಗೇನೆ ಬಿಟ್ರೆ ಅದು ಚೆನ್ನಾಗಿ ಬರಲ್ಲ. ಇವಾಗ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಆಗ ನಾನು ಮ್ಯಾರಿನೇಟ್ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಇವಾಗ ನಾನು ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ. ಮತ್ತೆ ನಿಮ್ಗೆ ಜಾಸ್ತಿ ಉಪ್ಪು ಬೇಕು ಅಂದ್ರೆ ನೀವು ಆಡ್ ಮಾಡ್ಕೋಬಹುದು. ನಾನಿಲ್ಲಿ
ನಮ್ಗೆ ಬೇಕಾದಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡಿದೀನಿ. ಇವಾಗ ಕುದಿ ಬರ್ತಾ ಇದೆ, ಎಷ್ಟು ಘಮ ಘಮ ಬರ್ತಾ ಇದೆ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ನಾನು ಬಟರ್ ಯೂಸ್ ಮಾಡಿರೋದ್ರಿಂದ ಇದು ಬೇರೆ ಯಾವುದೇ ಆಯಿಲ್ ಯೂಸ್ ಮಾಡಿಲ್ಲ. ಅಂದ್ರೆ ಈರುಳ್ಳಿ ಫ್ರೈ ಮಾಡುವಾಗ ಕೊಕೊನಟ್ ಆಯಿಲ್ ಯೂಸ್ ಮಾಡಿದೀನಿ. ಹಾಗಾಗಿ ಇಲ್ಲಿ ನಾನು ಚಿಕನ್ ಬೇಯಿಸುವಾಗ ಬಟರ್ ಯೂಸ್ ಮಾಡ್ಕೊಂಡೆ. ಇವಾಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ, ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ. ಜಾಸ್ತಿ ನೀರು ಹಾಕೋಕ್ ಹೋಗ್ಬೇಡಿ, ಯಾಕಂದ್ರೆ ಇದು ಗ್ರೇವಿನೇ ಚಂದ. ನೀರಾಗಿದ್ರೆ ಅದು ಅಷ್ಟೇನ್ ಚೆನ್ನಾಗ್ ಬರಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಾನು ಇದನ್ನ ಗ್ರೇವಿಯಾಗೆ ಮಾಡಿದೀನಿ. ನೋಡಿ, ಈಗ್ಲೇ ನೋಡುವಾಗ ಬಾಯಲ್ಲಿ ನೀರ್ ಬರ್ತಾ ಇದೆಯಾ ನಿಮ್ಗೆ? ಬರ್ಲೇಬೇಕಂತಲ್ಲ ನಾನು ಮಾಡಿರೋದು ಚಿಕನ್ ಗ್ರೇವಿನ, ಚಿಕನ್ ಆನಿಯನ್ ಗ್ರೇವಿನ. ಸೂಪರ್ ಆಗಿದೆ ಮಾತ್ರ. ನಾನಂತೂ ಸೂಪರ್ ಆಗಿ ಬ್ಯಾಟಿಂಗ್ ಕೂಡ ಮಾಡಿದೀನಿ. ನೀವು ಕೂಡ ಮನೇಲಿ ಮಾಡಿ ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿ. ನೋಡಿ, ಇಲ್ಲಿ ಕೊನೆಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಆಗ್ತಾ ಬಂತು. ನಾನು ಮತ್ತೆ ಸಹ ಬೇಯಕ್ಕೆ ಇಟ್ಟಿದ್ದೆ. ಅದು ಎಷ್ಟು ಗ್ರೇವಿ ಆದಷ್ಟು ಟೇಸ್ಟ್ ಜಾಸ್ತಿ. ಇವಾಗ ನಮ್ಮ ಚಿಕನ್ ಗ್ರೇವಿ ರೆಡಿ ಆಯ್ತು ನೋಡಿ. ನಾನು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಸೂಪರ್ ಆಗಿರುವಂತ ಚಿಕನ್ ಆನಿಯನ್ ಗ್ರೇವಿ. ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಸೂಪರ್ ಆಗಿರುತ್ತೆ. ಯಾರೆಲ್ಲ ನನ್ನ ವಿಡಿಯೋನ ಫುಲ್ ಆಗಿ ನೋಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಾನು ಇನ್ನಷ್ಟು ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಇನ್ನು ಸ್ಪೆಷಲ್ ರೆಸಿಪಿಯಲ್ಲಿ ನಾನು ಬಂದು ನಿಮ್ಗೆ ಹೇಳಿಕೊಡ್ತಾ ಇರ್ತೀನಿ. ನೀವು ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.